ಈ ಕಾರ್ಗಿಲ್ ಅಂದ್ರೇನೆ ಕಷ್ಟ ತುಂಬಾ. ಸೊ ಅಂಥದ್ದನ್ನ ತಾವು ಎದುರಿಸಿದ್ದೀರಿ, ಅದರ ಒಂದು ಅನುಭವಗಳನ್ನ ಹೇಳ್ಕೊಳ್ಳುವಂಥದ್ದಿದ್ರೆ. ಈಗ ಕಾರ್ಗಿಲ್ ವಾರ್ ಟೈಮ್ ಅಂದಾಗ 99ನೇ ಇಸ್ವಿನಲ್ಲಿ ವಾಜಪೇಯಿ ಅವ್ರ ಗೌರ್ಮೆಂಟ್ ಇತ್ತು. ಅದೇ ಸಂದರ್ಭದಲ್ಲಿ ಏನಾಯಿತು ಅಂದರೆ ಕಾರ್ಗಿಲ್ ದ್ರಾಸ್ ಅಂತ ಹೇಳೆಲ್ಲ ನೀವು ಕೇಳಿರ್ತೀರ, ದ್ರಾಸ್ ಸೆಕ್ಟರ್ ಅಂತ ಹೇಳಿ. ಅಲ್ಲಿ ಪಾಕಿಸ್ತಾನದವರು ಉಗ್ರವಾದಿಗಳ ಮೂಲಕ ಪಾಕಿಸ್ತಾನ ಸೇನೆ ಏನು ಮಾಡ್ತು, ಕಾರ್ಗಿಲ್ನ ಒಂದು ಪ್ರದೇಶದಲ್ಲಿ ಆಕ್ರಮಿಸ್ಕೊಳ್ತು ಅಂದರೆ ಕಾರ್ಗಿಲ್ ಪ್ರದೇಶ ಅಂತಂದರೆ ಹೇಗಿದೆ ಅಂದರೆ ಅಲ್ಲಿ 6 ತಿಂಗಳು ಐಸ್ ಬೀಳುತ್ತೆ, 6 ತಿಂಗಳು ಐಸ್ ಬೀಳೋದಿಲ್ಲ. ಆ 6 ತಿಂಗಳು ಯಾವಾಗ ಐಸ್ ಬೀಳಲ್ಲ ಆ ಸಂದರ್ಭದಲ್ಲಿ ಸೈನ್ಯ ಅಲ್ಲಿ ಮೇಲ್ಗಡೆ ಹೋಗ್ತಾ ಇತ್ತು. ಯಾವಾಗ ಐಸ್ ಬೀಳೋದಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದ್ರು, ಅಂದ್ರೆ ಗುಡ್ಡದ ಎತ್ತರದಿಂದ ಕೆಳಗಡೆ ಇಳಿತಾ ಇದ್ರು. ಆ ಸಮಯದಲ್ಲಿ ಕೆಳಗಡೆ ಇಳಿದಾಗ ಪಾಕಿಸ್ತಾನ ಸೇನೆ ಈ ಉಗ್ರವಾದಿಗಳ ಒಂದು ಸಹಾಯದಿಂದ ಅವ್ರ ಜೊತೆಗೆ ಸೇರಿಕೊಂಡು ಈ ದ್ರಾಸ್ ಸೆಕ್ಟರ್ನಲ್ಲಿ ಏನು ಟೊಲೋಲಿಂಗ್ ಪ್ರದೇಶ ಇದೆ ಆ ಪ್ರದೇಶಗಳಲ್ಲಿ ನೇರವಾಗಿ ಏನು ಮೇಲ್ಗಡೆ ಬಂದು ಕುತ್ಕೊಂಡ್ಬಿಟ್ರು ನಮ್ಮ ಪೋಸ್ಟ್ಗಳಲ್ಲಿ. ನಾವು ಆಕ್ರಮಿಸ್ಕೊಂಡು ಈಗ ಅವ್ರು ಅಲ್ಲಿ ಬಂದು ಕುತ್ಕೊಂಡ್ರು ಅಂದ ತಕ್ಷಣ ಕೆಳಗಿದ್ದವರಿಗೆ ಇರೋದಕ್ಕೆ ಬಿಡೋದಿಲ್ಲ ಅವರು. ಅವಾಗ ಏನು ಮಾಡಿದ್ರು, ಮೇಲಿಂದ ಬೇಕಾಬಿಟ್ಟು ಫೈರಿಂಗ್ ಮಾಡೋದಕ್ಕೆ ಶುರು ಮಾಡಿದರು. ಈ ರೀತಿಯಾಗದಂಥ ನಮ್ಮ ಪ್ರದೇಶವನ್ನು ಅವರು ಆಕ್ರಮಿಸ್ಕೊಂಡ್ರಲ್ಲ, ಅದನ್ನು ಪುನಃ ನಾವು ಪಡ್ಕೊಳ್ಳೋದಕ್ಕೋಸ್ಕರ ನಾವು ಹೈಟ್ ಪ್ರದೇಶದಲ್ಲಿದ್ದರೆ ಯುದ್ಧ ಮಾಡೋದು ತುಂಬಾ ಈಸಿ ಆಗುತ್ತೆ. ಆದರೆ ನಾವು ಕೆಳಗಡೆ ಇದ್ದಾಗ ಮೇಲ್ಗಡೆಯಿಂದ ಬರ್ತಕ್ಕಂಥ ಫೈರ್ ಏನಿದೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ಅದು ಅವ್ರ ಮೇಲೆ ಆಪರೇಷನ್ ಮಾಡಬೇಕಾಯ್ತು, ಅವ್ರನ್ನೆಲ್ಲ ಹೊಡೆದು ಓಡಿಸ್ಬೇಕಾಯ್ತು. ಅಂಥ ಪರಿಸ್ಥಿತಿಗಳಲ್ಲಿ ನಾವು ಹಲವಾರು ವೀರ ಯೋಧರನ್ನು ಭಾರತ ಮಾತೆಗೆ ಅರ್ಪಿಸಬೇಕಾದಂಥ ಪರಿಸ್ಥಿತಿ ಬಂತು. ಆ ಸಮಯದಲ್ಲಿ ಸುಮಾರು 542 ಸೈನಿಕರು ಮೋಸ್ಟ್ಲಿ ಅಮರರಾಗ್ತಾರೆ. ಆ ಒಂದು ಪರಿಸ್ಥಿತಿ ಇತ್ತು. ನಾವು ಅದೇ ಟೈಮ್ನಲ್ಲಿ ಇದೇ ಕಾರ್ಗಿಲ್ ಪ್ರದೇಶದಲ್ಲಿ ಇರಲಿಲ್ಲ. ಕಾರ್ಗಿಲ್ ಪ್ರದೇಶದಿಂದ ಅದೇ ಜಮ್ಮು ಕಾಶ್ಮೀರದ ಇನ್ನೊಂದು ಭಾಗ ಪೂಂಚ್, ರಜೋರಿ ಸೆಕ್ಟರ್ ಅಂತ ಬರುತ್ತೆ. ಆ ಪ್ರದೇಶದಲ್ಲಿ ಮೇಂಡ್ರ್ ಅಂತ ಒಂದು ಊರಿದೆ. ಆ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ ಮೇಂಡ್ರ್ನಲ್ಲಿ. ಅಲ್ಲೂ ಸಹ ಇದೇ ರೀತಿಯಾದಂಥ ಥ್ರೆಟ್ ಇದ್ದೇ ಇರುತ್ತೆ. ಈಗ ಕಾಶ್ಮೀರದಲ್ಲಿ ಕಾರ್ಗಿಲ್ನಲ್ಲಿ ವಾರ್ ನಡೀತಾ ಇದೆ, ಬಾಂಬಾರ್ಡ್ಮೆಂಟ್ ನಡೀತಾ ಇದೆ ಅಂದಾಗ ಅದೇ ರೀತಿಯಾಗಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲೂ ಎಲ್ಲ ಪ್ರದೇಶಗಳಲ್ಲೂ, ಎಲ್ಲ ಗಡಿ ಪ್ರದೇಶಗಳಲ್ಲೂ ಈ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಅವಾಗ ಅಂದರೆ ವಾರ್ ಸಿಚುವೇಶನ್ ಇರುತ್ತಲ್ಲ, ಅವಾಗ ಯಾವ ಪ್ರದೇಶದಿಂದ ಬೇಕಾದ್ರೂ, ಯಾವ ಗಡಿ ಭಾಗದಿಂದ ಬೇಕಾದ್ರೂ ಶತ್ರು ನಮ್ಮ ಎದುರುಗಡೆ ಬರ್ಬೋದು. ಎಲ್ಲದಕ್ಕೂ ನೀವು ರೆಡಿ ಆಗಿರ್ಬೇಕಾಗತ್ತೆ. ಅಂದ್ರೆ ಆ ಗಡಿ ಭಾಗದಲ್ಲಿ ಎಲ್ಲದರಲ್ಲೂ ರೆಡಿ ಆಗಿರ್ಬೇಕು. ಸಮಯದಲ್ಲಿ ಭಯ ಆಗಿದ್ದುಂಟಾ? ಭಯ ಅಂದ್ರೆ ನಾನು 18 ವರ್ಷದವನು, ನಿಮಗೆ ಅವಾಗಲೇ ಹೇಳಿದೆ ನಾನು. ಆ ಸಮಯದಲ್ಲಿ ಭಯ ಆಗಿದ್ದುಂಟು. ಆ ಭಯ ಆದಾಗಲೂ ಸಹ ಅದಾದ ಈ ಇನ್ಸಿಡೆಂಟ್ ಅಂದ್ರೆ ಕಾರ್ಗಿಲ್ ವಾರ್ ಮುಗಿದ ನಂತರದಲ್ಲೇ ತಕ್ಷಣಕ್ಕೆ ಮುಗಿದಿತ್ತು. ಏನು ಜುಲೈ ಟೈಮಲ್ಲಿ ಮುಗಿದಿತ್ತು. ಅದೇ ಟೈಮಲ್ಲಿ ಡಿಸೆಂಬರ್ನಲ್ಲಿ ಒಂದು ಏನು ಅದು ಮುಗಿದ ನಂತರ 2000ನೇ ಇಸ್ವಿನಲ್ಲಿ ಇದು ಕಾರ್ಗಿಲ್ ವಾರ್ ಮುಗಿದ ನಂತರದಲ್ಲಿ ಅವಾಗೆಲ್ಲ ಹೆದರಿಕೆ ಹಂಗೆ ಇತ್ತು. 2000ನೇ ಇಸ್ವಿನಲ್ಲಿ ನಾವು ಅದೇ ಸೆಕ್ಟರ್ನಲ್ಲಿ ಹೇಳಿದ್ನಲ್ಲ, ಅದೇ ಜಾಗದಲ್ಲಿದ್ವಿ. ಒಂದು ಅತ್ಯಂತ ಸಮೀಪದ ಒಂದು ಪೋಸ್ಟ್, ಪಾಕಿಸ್ತಾನದ ಎತ್ತರದ ಒಂದು ಪೋಸ್ಟ್ ಇದೆ. ಆ ಪೋಸ್ಟ್ ಹತ್ತಿರದಲ್ಲೇ ಒಂದು ಛತ್ರಿ ಪೋಸ್ಟ್ ಅಂತ ಇತ್ತು. ಆ ಪೋಸ್ಟಲ್ಲಿ ಒಂದು ರೈಡ್ ಆಗುತ್ತೆ. ರೈಡ್ಗೆ ಅಂತ ಹೇಳಿ ಬಂದಿರ್ತಾರೆ, ಬಟ್ ನಮ್ಮ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ರೈಡ್ ಮಾಡೋದಕ್ಕಾಗಿರೋದಿಲ್ಲ. ಆವಾಗ ಆ ಪೋಸ್ಟ್ ಮೇಲೆ ಬಂದಾಗ ನಮ್ಮ ಒಂದು 2 ಜನ ಸೈನಿಕರು ಅಮರರಾಗ್ತಾರೆ, ಅಲ್ಲಿ ಶಹೀದ್ ಆಗಿಬಿಡ್ತಾರೆ. ಅವರು ಹೇಗೆ ಶಹೀದ್ ಆಗ್ತಾರೆ ಅಂತಂದರೆ, ನಮ್ಮ ಒಂದು ಕಾಲೋನಿ ಇರುತ್ತೆ, ಆ ಕಾಲೋನಿಯಿಂದ ನಾವು ಒಂದು ಕಾಲಮಲ್ಲಿ ಹೋಗ್ತಾ ಇರ್ತೀವಿ. ಆ ಕಾಲಮಲ್ಲಿ ರೂಟ್ ಹೇಗಿದೆ ಅಂತಂದರೆ, ಅದೇ ಬೆಟ್ಟದ ಪ್ರದೇಶ. ಆ ಪ್ರದೇಶದಲ್ಲಿ ಒಂದು ಸಣ್ಣ ಜಾಗ, ಹತ್ತು ಬರೋದಕ್ಕೆ ಒಂದು ಸಣ್ಣದಾದಂಥ ಜಾಗ ಇರುತ್ತೆ. ಆ ಜಾಗದಲ್ಲಿ ಮೇಲ್ಗಡೆ ಒಂದು ದೊಡ್ಡ ಬಂಡೆ, ಆ ಬಂಡೆ ಪಕ್ಕದಿಂದ ನಾವು ಹೋಗಬೇಕಾಗಿರುತ್ತೆ. ಆವಾಗ ಆ ಪಾಕಿಸ್ತಾನದಿಂದ ಉಗ್ರಗಾಮಿಗಳನ್ನು ಕಳಿಸಿರ್ತಾರೆ ಆ ಜಾಗದಲ್ಲಿ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ. ಮೇಲ್ಗಡೆಯಿಂದ ಕಾಣುತ್ತಲ್ಲ, ಇವರು ಕಾಲಮ್ ಹೊರಟಿದೆ, ನಾವು ಅಲ್ಲಿ ಒಬ್ಬರಿಂದ ಒಬ್ಬರು ಡಿಸ್ಟೆನ್ಸ್ ಇಟ್ಕೊಂಡು ಒಂದು ಲೈನ್ ಆಗಿ ಹೋಗ್ತಾ ಇರ್ತೀವಿ. ಲೈನಾಗಿ ಹೋಗಬೇಕು, ಆ ಜಾಗನೂ ಹಾಗೆ ಇದೆ. ಆ ಪ್ರದೇಶದಲ್ಲಿ ಆ ರೀತಿಯಾಗಿ ಹೋಗ್ತಾ ಇರಬೇಕಾದ್ರೆ
ಫೈರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಪೋಸ್ಟಿಂದ ನಾವು ಯಾವುದೇ ರೀತಿಯಾದಂಥ ಸಪೋರ್ಟನ್ನು ಕೊಡೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ಆ ಒಂದು ನಮ್ಮ ಸೈನಿಕರದ್ದು ಒಂದು ದಾರಿ ಏನಿತ್ತು, ಆ ಕಾಲಮ್ ಇತ್ತು, ಅದ್ರ ಮೇಲ್ಗಡೆ ಫೈರಿಂಗ್ ನಡೀತಾ ಇತ್ತು. ನಡೆದಾಗ ಇಬ್ಬರು ಆಲ್ರೆಡಿ, ಒಬ್ಬರು ನಟರಾಜ್ ಅಂಥೇಳಿ ಅವನು ಮುಂದ್ಗಡೆ ಇದ್ದ, ಅವನ ಹಿಂದ್ಗಡೆ ಒಬ್ಬನು ಬಾಬು ಸೈನಿಕೊಪ್ಪ ಅಂಥೇಳಿ ಅವನು ಹಿಂದ್ಗಡೆ ಇದ್ದ. ಅವನ ಹಿಂದೆ ಇನ್ನೊಬ್ರು ಮಲ್ಲಪ್ಪ ಮಾಳಿಗೆ ಅಂಥೇಳಿ, ಮಲ್ಲಪ್ಪ ಮಾಳಿಗೆ ಈಗಲೂ ಜೀವಂತವಾಗಿದ್ದಾರೆ. ಅವರಿಗೂ ಕಾಲಿಗೆಲ್ಲ ರೌಂಡ್ ಫೈರಿಂಗ್ ಆಗಿತ್ತು. ಅವರಿದ್ದರು. ಅವ್ರ ಹಿಂದ್ಗಡೆ ಮಡಿಕೇರಿಯವ್ರು, ನನ್ನ ಫ್ರೆಂಡು ಹನಿ ಅಂತ, ಅವರು ಇದ್ದಾರೆ. ಅವರಿಗೆಲ್ಲ ಏನು ಪೆಟ್ಟಾಗಿರಲಿಲ್ಲ. ಅವ್ರವರ್ಗು ಅಲ್ಲಿವರೆಗೂ 3 ಜನ ಇವ್ರು ಮುಂದೆ ಹೋಗ್ಬಿಟ್ಟಿದ್ರಲ್ಲ, ಅದರ ನಂತರದವರು ಒಬ್ಬರು ತಲೆ ಎತ್ತಲಿಕ್ಕೆ ಆಗ್ತಿಲ್ಲ, ಅಷ್ಟು ನಮ್ಮೇಲೆ ರೌಂಡ್ ಹೊಡಿತಾ ಇದ್ದಾರೆ, ಫೈರಿಂಗ್ ಆಗ್ತಾ ಇದೆ. ಅವಾಗ ಒಂದು ಈ ಗಾಳಿ ಮರಗಳು, ಅಲ್ಲಿ ಕಾಶ್ಮೀರದಲ್ಲಿ ಹೆಚ್ಚಾಗಿ ಗಾಳಿ ಮರಗಳಿರುತ್ತೆ. ಆ ಗಾಳಿ ಮರಗಳು, ಆ ಮರಗಳ ಒಂದು ಏನು ನಮಗೆ ಮರಗಳ ಹಿಂದೆ ಅಡಕೊಂಡು ನಿಂತ್ಕೊಂಡಿದ್ವಿ ನಾವು, ಅಡಿಗೆ. ಅಂದರೆ ಅದು ನಮಗೆ ಒಂಥರ ಒಂದು ಅಬ್ಸ್ಟಿಕಲ್ ಇದ್ದ ಹಾಗೆ. ನಮಗೆ ಅಬ್ಸ್ಟಿಕಲ್ ಅನ್ನೋಕ್ಕಿಂತ ಹೆಚ್ಚಿಗೆ ಅದೊಂದು ರಕ್ಷಣಾ ಕವಚ ನಮಗೆ. ಅದೇ ನಮ್ಮ ರಕ್ಷಣೆ ಮಾಡಿದ್ದು ಅಂತ ಹೇಳ್ಬೋದು ಆ ಸಮಯದಲ್ಲಿ. ಆ ರೀತಿಯಾದಂಥ ಮರದ ಹಿಂದೆ ನಿಂತ್ಕೊಂಡು ಈ ಗುಂಡುಗಳನ್ನೆಲ್ಲ ಎದುರಿಸಿ, ಆದ ನಂತರದಲ್ಲಿ ಅಂದರೆ ತಣ್ಣಗಾದ್ಮೇಲೆ ಈ ಗ್ರೌಂಡ್ ಎಲ್ಲ ಖಾಲಿ ಆಯ್ತಲ್ಲ, ಮತ್ತೆ ಮೇಲ್ಗಡೆಯಿಂದ ನಮಗೆ ಸಪೋರ್ಟ್ ಬಂದ್ಬಿಡುತ್ತೆ. ಅವಾಗ ಬರೋಕ್ಕಿಂತ ಮುಂಚೆ ಅವ್ರೇನು ಮಾಡ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗಿ ಹೊರಡ್ತಾರೆ. ಯಾರು ಉಗ್ರವಾದಿಗಳು ನಮ್ಮೆಲ್ಲ ಅಟ್ಯಾಕ್ ಮಾಡಿದ್ರಲ್ಲ ಅವರು. ನಾವು ಈ ಕಡೆಯಿಂದ ಅವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾವು ಅಲ್ಲಿಂದ ಹೊರಟ್ವಿ. ಆದರೆ ಅಷ್ಟರಲ್ಲಾಗಲೇ ನಟರಾಜಂದು ತಲೆನ ತೆಗೆದುಬಿಟ್ಟಿದ್ರು, ಅವರು ಕಟ್ ಮಾಡಿಬಿಟ್ಟಿದ್ರು. ಬರೀ ಮುಂಡ ಮಾತ್ರ ಇದೆ, ತಲೆ ಇಲ್ಲ. ಕಣ್ಣಾರೆ ನೋಡಿದ್ದದು, ತಲೆ ಇಲ್ಲ ಅದಕ್ಕೆ. ತಲೆ ಫಸ್ಟ್ ನನ್ನ ಜೀವನದಲ್ಲೇ ಫಸ್ಟ್ ಆ ರೀತಿಯಾದಂಥ ಒಂದು ಎದರ ಬದ್ರ ಫೈರಿಂಗು, ಅಂದ್ರೆ ನೇರ ಫೈರಿಂಗ್ ಆದಾಗ ನಿಮ್ಗೇನಾದ್ರೂ ಕೂಡಲೇ ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಬೇಡ ಇತ್ತು ಅಂತ ಅನ್ಸಿತ್ತಾ ಹೇಗೆ? ಹೌದು, ತುಂಬಾನೇ. ಆ ಒಂದು ಇನ್ಸಿಡೆಂಟೇ ನನ್ನ ಲೈಫಿನ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೂ ಹೇಳ್ಬೋದು. ಆ ಒಂದು ಇನ್ಸಿಡೆಂಟಲ್ಲಿ ಅವನ ದೇಹ ಇದೆ, ತಲೆ ಸಿಗ್ಲಿಲ್ಲ. ನಾವೆಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ವಿ, ಎಲ್ಲೋಯ್ತು ಅಂತ. ಆ ತಲೆನ ಕಟ್ ಮಾಡಿ ಅವರು ತಗೊಂಡು ಹೋಗೋದಕ್ಕೆ ಹೊರಟಿದ್ದಾರೆ. ಹೊರಟಾಗ ಆ ತಲೆ ಕೂದಲು ಚಿಕ್ಕದಾಗಿತ್ತಲ್ಲ, ಅದರಿಂದಾಗಿ ಅದು ಕೈಯಿಂದ ಸ್ಲಿಪ್ ಆಗಿ ಒಂದು ಪರ್ವತದ ಹಿಂಗೆ ಡೌನ್ ಬರುತ್ತಲ್ಲ, ಬಂದಾಗ ಒಂದು ನಾಲ ಇದೆ ಅಲ್ಲಿ, ಒಂದು ಸಣ್ಣದಾದಂಥ ಒಂದು ಹಳ್ಳ ಹಿಂಗೆ ಹೋಗುತ್ತೆ. ಆ ಹಳ್ಳದಲ್ಲಿ ಅವನ ತಲೆ ಬಂದು ಬಿದ್ದಿದೆ. ಆದರೆ ಅದನ್ನು ಹುಡುಕ್ತಾ ಮಧ್ಯಾಹ್ನ 2 ಗಂಟೆ ಆದರೂ ನಮಗೆ ತಲೆ ಸಿಕ್ಕಿರಲಿಲ್ಲ, ಎಲ್ಲೋಯ್ತು ಅಂತ. ಆದರೆ ಈ ದೇಹವನ್ನು ಮಾತ್ರ ಹೇಗೆ ನಾವು ಅವ್ರ ಮನೆಗೆ ಕಳಿಸೋದು, ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅದನ್ನು? ಆ ರೀತಿಯಾದಂಥ ಪರಿಸ್ಥಿತಿ. ಅವಾಗ ಅದನ್ನು ಹುಡುಕಿದ ಆದಮೇಲೆ ಅವನ ತಲೆ ಸಿಕ್ತು. ಅದನ್ನು ಅದ್ರ ಜೊತೆಗೆ ಇಟ್ಟು ಇದನ್ನು ಮಾಡಿ ಕಳಿಸಿದ್ವಿ ಆಸ್ಪತ್ರೆಗೆ. ಅದಾದ ನಂತರದಲ್ಲಿ ಬಾಬು ಸೈನಿಕೊಪ್ಪ ಒಬ್ಬ, ಅವನು ಅಷ್ಟೇ, ಅವನ ಅರ್ಧ ಮುಖ ರೌಂಡಿಂದಾಗಿ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಈ ಭಾಗದ ಮಾಂಸ ಏನೂ ಇರಲಿಲ್ಲ. ಅಂಥ ಒಂದು ಇದದು ಘಟನೆ. ಆ ಘಟನೆ ನನ್ನಲ್ಲಿ ಒಂದು ದೊಡ್ಡ ಕಿಚ್ಚನ್ನು ಹೊತ್ತಿತು ಅಂತಲೇ ಹೇಳ್ಬೋದು. ನಾನು ಅಲ್ಲಿವರೆಗೂ ಏನು ಹೆದರ್ತಾ ಇದ್ದೆ, ಬಾಂಬು ರೌಂಡು ಅದು ಇದು ಅಂತೆಲ್ಲ ಹೆದರ್ತಾ ಇದ್ದೆ. ಇದನ್ನ ನೋಡಿದಾಗ ಎಂಥ ವ್ಯಕ್ತಿಗಾದ್ರೂ ಸರಿ, ಎಂಥ ಕಲ್ಲು ಮನಸ್ಸಿನವರಾದ್ರೂ ಇದಕ್ಕೆ ಪ್ರತಿಕಾರ ನಾವು ತೆಗಿಲೇಬೇಕು, ತಗೊಳ್ಳೇಬೇಕು. ನಾವು ದ್ವೇಷದ ಕಿಚ್ಚು ಹೊತ್ತ ಆ ರೀತಿಯಾದಂಥ ಒಂದು ಮನಸ್ಸಲ್ಲಿ ಏನೋ ಒಂದು ಹುಟ್ಟಿತು. ಅಂದ್ರೆ ನಮ್ಮ ಕಣ್ಣೆದುರಿಗೆ ನಮ್ಮವ್ರನ್ನ ಕಳ್ಕೊಳ್ತಕ್ಕಂಥದ್ದು ಎಂಥ ನೋವು ಕೊಡುತ್ತೆ ಅಂತ ಅಂದ್ರೆ, ಅದರಂಥ ಒಂದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಆ ಒಂದು ಪರಿಸ್ಥಿತಿನ ನಮಗೆ ಫೇಸ್ ಮಾಡೋದು ಬಹಳ ಕಷ್ಟ. ಅದು ನಮ್ಮ ಶತ್ರುಗಳಿಗೂ ಬೇಡ ಅನ್ಸುತ್ತೆ. ಅಂದ್ರೆ ಅವನು ದೇಶಕ್ಕೋಸ್ಕರ, ಈ ದೇಶದ ಜನರ ರಕ್ಷಣೆಗೋಸ್ಕರ ಅಲ್ಲಿ ನಿಂತು ಡ್ಯೂಟಿ ಮಾಡಿದ್ರೆ ಆ ಸಮಯದಲ್ಲಿ ಇಂಥ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಅಂದ್ರೆ ಸೈನಿಕರಿಗೆ ಆ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ. ಅದು ನನ್ನಲ್ಲಿ ಒಂದು ದೊಡ್ಡ ಅದೊಂದು ಟ್ರಾನ್ಸ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ನಾನು ತುಂಬಾನೇ ಹೆದರ್ತಾ ಇದ್ದವನು. ಅವಾಗ ಇಲ್ಲ, ನಾವು ಹೇಗಿದ್ರು ಒಂದ್ ದಿವಸ ಸಾಯ್ಲೇಬೇಕು, ಒಂದಲ್ಲ ಒಂದ್ ದಿವಸ ನಾವು ಈ ತರದ ಘಟನೆಗಳಲ್ಲಿ, ನಾನು ಒಂದ್ ದಿವಸ ಈ ತರದಕ್ಕೆ ಹೋಗೋನೇ ಇರ್ಬೋದು. ಆದ್ರೆ ಹೋಗೋಕ್ಕಿಂತ ಮುಂಚೆ ನಮ್ಮ ದೇಶಕ್ಕಾಗಿ
ಕಮ್ಮಿ ಅಂದ್ರೂ ಒಂದು 10 ಜನ ಉಗ್ರವಾದಿಗಳನ್ನು, ಅದು ದೇಶದ ಒಂದು ದುಸ್ಥಿತಿಗೆ ಕಾರಣ ಆಗ್ತಕ್ಕಂಥ ಉಗ್ರವಾದಿಗಳನ್ನು ಬೇಟೆಯಾಡಿನೇ ನನ್ನ ಪ್ರಾಣವನ್ನು ಬಿಡಬೇಕು ಅಂಥೇಳಿ ಒಂಥರ ನನ್ನಲ್ಲೇ ನಾನು ಒಂದು ಪಣ ತಗೊಂತೀನಿ. ಉಗ್ರವಾದಿಗಳನ್ನ ಕೊಂದ ಘಟನೆ ಉಂಟಾ ತಾವು? ಹೌದು. ಅದಾದ ಮೇಲೆ ಹೇಳ್ತೀನಿ ನಾನು ಆ ರೀತಿಯಾದ ಒಂದು ಸಿಚುವೇಶನ್ಸು. ಅದಾದಮೇಲೆ ಕಣ್ಣಾರೆ ಇದನ್ನು ಕಂಡ ಮೇಲೆ, ಸಾವನ್ನು ಕಂಡ ಮೇಲೆ ನಮ್ಮನ್ನು ನಾವು ಒಂಥರ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ವಿ ಆಪ್ರೇಷನಲ್ಲಿ. ಎಲ್ಲೇ ಹೋದ್ರು ಸೆಲ್ಫ್ ಆಗಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಎಲ್ಲಿ ಆಪರೇಷನ್ಸ್ ಇರುತ್ತೆ ಆ ಆಪರೇಷನ್ಗಳಿಗೆ ವಾಲಂಟ್ರಿಯಾಗಿ ಹೋಗೋಕೆ ಶುರು ಮಾಡಿದೆ. ನಾನು ಹೋಗ್ತೀನಿ ಅಂತ, ನಾನು ಜೊತೆಗೆ ಹೋಗ್ತೀನಿ ಅಂತ. ಆಮೇಲೆ ಸೇನೆಯ ಎಲ್ಲ ಈ ರೀತಿಯಾದಂಥ ಆಪ್ರೇಷನ್ಗಳನ್ನು ನೋಡಿ ಕಲಿತು ಆ ಒಂದು ಸಿಚುವೇಶನ್ಗಳನ್ನು ಫೇಸ್ ಮಾಡ್ತಾ ಮಾಡ್ತಾ ಆಪ್ರೇಷನಲ್ಲಿ ಒಂದು ಸಕ್ಸಸ್ಫುಲ್ ಆಪ್ರೇಷನ್ ಟೀಮಿನ ಒಂದು ಭಾಗ ಅದೇ. ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರಗಳಲ್ಲಿ ಸುಮಾರು 25-26 ಉಗ್ರವಾದಿಗಳನ್ನು ಹೊಡೆದು ಉರುಳಿಸಿದ್ವಿ ನಮ್ಮ ಟೀಮ್ ವತಿಯಿಂದನೇ. ಹಾಗೆ ಟೀಮ್ ಆಪ್ರೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ನಾವು ನಮ್ಮ ಕಂಪ್ನಿನೇ ಹಾಗೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ, ಅದಾದ ನಂತರದಲ್ಲಿ ಮತ್ತೆ ಗುರುದಾಸ್ಪುರಕ್ಕೆ ಬರ್ತೀವಿ ನಾವು. ಅದಾದಮೇಲೆ ಗುರುದಾಸ್ಪುರ್ನಲ್ಲಿ ವೃತ್ತಿಪರ ಆಪ್ರೇಷನ್ಗಳು, ಆಮೇಲೆ ಗುರುದಾಸ್ಪುರಿಂದ ಆಪರೇಷನ್ ಪರಾಕ್ರಮ್ ಅಂತ ನಡೆಯುತ್ತೆ. ಅವಾಗಲೂ ವಾರ್ ಲೈಕ್ ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಇದೇ ಕಾರ್ಗಿಲ್ ವಾರ್ ಮುಗಿದ ತಕ್ಷಣವೇ ಶುರುವಾಗಿದ್ದು. ಅವಾಗಲೂ ಭಾರತೀಯ ಸೇನೆ ರೆಡಿಯಾಗಿತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ನೇರವಾಗಿ ಲಾಹೋರ್ವರೆಗೂ ಆಕ್ರಮಿಸ್ಕೊಳ್ಬೇಕು ಅಂತ. ಆದರೆ ಆಕ್ರಮಣ ಮಾಡಿ ಅವರ ಜಾಗವನ್ನು ನಾವು ವಶಪಡಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಜಾಗವನ್ನು ನಾವು ಸೇಫ್ ಆಗಿ ಕಾಯ್ಕೋಬೇಕು ಅಷ್ಟೇ. ನಮಗೆ ನಾವು ಎಕ್ಸ್ಪಾಂಡ್ ಮಾಡೋರಲ್ಲ, ಬಟ್ ನಮ್ಮ ಜಾಗವನ್ನು ಬೇರೆಯವರು ಎಕ್ಸ್ಪಾಂಡ್ ಮಾಡೋದಕ್ಕೆ ಬಿಡೋದಲ್ಲ, ಆ ರೀತಿ ಇದ್ದವರು. ಸೊ ಹಾಗಾಗಿ ನಾವು ಆ ಜಾಗದಲ್ಲಿ ಕೆಲಸ ಮಾಡಿದ್ವಿ. ಅವಾಗ 2 ವರ್ಷಗಳ ಕಾಲ ನೇರವಾಗಿ ಎಲ್ಲ ಇವ್ರನ್ನೆಲ್ಲ ಏನು ಪಂಜಾಬ್ನಲ್ಲಿ ಬಾರ್ಡರ್ನಲ್ಲಿ ಇಂಟರ್ನ್ಯಾಷನಲ್ ಬೌಂಡ್ರಿ ಇದೆ, ಏನು ನೀವು ಅಮೃತ್ಸರದ ವಾಘಾ ಬಾರ್ಡರ್ನಲ್ಲಿ ಡ್ರಿಲ್ ಎಲ್ಲ ಮಾಡ್ತಾರೆ ನೋಡಿರ್ಬೋದು ನೀವು. ಅಲ್ಲಿಂದ ಏನು ಬರುತ್ತೆ ಅದು ಜಮ್ಮು ಆ್ಯಂಡ್ ಕಾಶ್ಮೀರ್ನ ನಗ್ರೋಟಾದಿಂದ ಸ್ಟಾರ್ಟ್ ಆಗುತ್ತೆ, ನೌಶೇರಾ ನಗ್ರೋಟಾದಿಂದ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಈ ಕಡೆ ರಾಜಸ್ಥಾನದ ಜೈಸಲ್ಮೇರ್ವರೆಗೂ ಒಂದು ಬಾರ್ಡರ್ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಬೌಂಡ್ರಿ ಅಂತ. ಆ ಭಾಗದಲ್ಲಿ ಒಂದು 2 ವರ್ಷಗಳ ಕಾಲ ಮೈನ್ ಫೀಲ್ಡ್ ಎಲ್ಲ ಹಾಕಿ ರೆಡಿ ಮಾಡಿ ಯುದ್ಧಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ವಿ. ಅವಾಗಲೂ ಅಷ್ಟೇ. ಹಾಂ, ಅದನ್ನು ಅಲ್ಲಿ ಕಲ್ತ್ವಿ. ಮೈನ್ ಫೀಲ್ಡ್ ಹೇಗೆ ಲೇಔಟ್ ಮಾಡ್ತಕ್ಕಂಥದ್ದು ಅಂತ ಅವಾಗೆಲ್ಲ ಅದು ಗೊತ್ತಿರಲಿಲ್ಲ ನಮಗೆ. ಪ್ರತಿಯೊಂದು ಸೈನಿಕನ ಜೀವನದಲ್ಲಿ ಪ್ರತಿ ದಿವಸನೂ ಈ ರೀತಿಯಾದಂಥ ಪರಿಸ್ಥಿತಿಗಳು ಒಂದಲ್ಲ ಒಂದು ಕಲಿಕೆಯನ್ನ, ಟ್ರೈನಿಂಗ್ ಅನ್ನ ಮಾಡಿಸ್ತಾನೆ ಇರುತ್ತೆ, ಹೊಸದಾಗಿರುತ್ತೆ. ಈ ರೀತಿಯಾದಂಥ ಟ್ರೈನಿಂಗ್ ಅಂದ್ರೆ ಕಂಟಿನ್ಯೂಸ್ಲಿ ಇರುತ್ತೆ. ನಾನು ಟ್ರೈನಿಂಗ್ ಪೀರಿಯಡ್ ಮಾತ್ರ ಟ್ರೈನಿಂಗು ಅಂತ ಅನ್ಕೊಂಡಿದ್ವಿ, ಆಮೇಲೆ ಡ್ಯೂಟಿ ಮಾಡೋದು ಅಂತ ಹೇಳೇ ತಿಳ್ಕೊಂಡಿದ್ದೆ. ಆದರೆ ನಾನು ಯಾವಾಗ ಸೇನೆಯಿಂದ ನಿವೃತ್ತಿಯಾಗಿ ಬಂದೋ ಅಲ್ಲಿವರೆಗೂ ಕಲಿಕೆ ಇದ್ದೇ ಇತ್ತು. ಅಂದರೆ ಒಂದೊಂದು ಹೊಸ ಹೊಸ ವಿಚಾರಗಳು. ಈಗ ರಿಟೈರ್ಡ್ ಆಗಿ ಬರ್ತಾ ಇರಬೇಕಾದ್ರೆ ನಾನು ತ್ರಿವೆಂಡ್ರಮ್ನಲ್ಲಿ ಕೆಲಸ ಮಾಡಿದೆ. ಅವಾಗ ಸಹ ಅಷ್ಟೇ, ಅಲ್ಲಿ ಕೆಲಸ ಮಾಡೋದು ಅಂತಂದರೆ ನೇವಿ ಏನಿದೆ ಅವ್ರ ಜೊತೆಗೆ ನಾವು ನೌಕಾ ಸೇನೆ ಜೊತೆಗೆ ಹೇಗೆ ಆಪರೇಷನ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ಅಲ್ಲೂ ಟ್ರೈನಿಂಗ್ ಮಾಡಿದ್ವಿ. ಆಮೇಲೆ ನೌಕಾ ಸೇನೆ ಜೊತೆಗೆ ಡ್ಯೂಟಿ ಮಾಡಿದ್ವಿ. ಅದು ಒಂದು ಹೊಸ ಎಕ್ಸ್ಪೀರಿಯನ್ಸು. ಅಂದರೆ ಪ್ರತಿ ಸಲನೂ ಸಹ ಈ ರೀತಿಯಾದಂಥ ಹೊಸ ಹೊಸ ಎಕ್ಸ್ಪೀರಿಯನ್ಸು, ಟ್ರೈನಿಂಗು ಕಂಟಿನ್ಯೂಸ್ಲಿ ಇದ್ದೇ ಇರುತ್ತೆ.